ವೆಜಿಟೇಬಲ್ಸ್ ಕಲರ್ಸ್ಗಳು ನೋಡೋಕ್ಕೆ ಚೆಂದ ಒಂಥರ. ಪಾತ್ರೆ ಒಳಗೆ ಸ್ವಲ್ಪ ಕಾಯಿ ಪ್ರಿಯೆ, ಕಾಯಿ ಜಾಸ್ತಿ ತಿನ್ನೋದು. ಕೇಕ್ ಬೇಕು ನೋಡು ಪೂರ್ವಿ. ಜನ ಬರ್ಡೇ ಕೇಕ್ ತಿನ್ನಿಸ್ತಾ ಇದ್ದೀನಿ ನಿಂಗೆ. ಇದು ಗೋಕುಲ್ ಕೊಟ್ಟಿದ್ದು ಫುಲ್ಲು. ಇವೆರಡು ಗೋಕುಲ ಕೊಟ್ಟು ಟಚ್ ಮಾಡ್ಬಿಡಿ ನೀವು. ಹೊಸ ಬಟ್ಟೆ ಅಂತ. ಇದು ಸ್ಯಾಟ್ರನ್. ಇದು ಸ್ಯಾಟ್ರನಾ? ಇದು ರೆಡ್ ಇದೆ ಅಲ್ವಾ, ಅದಕ್ಕೆ ಮಾರ್ಸ್ ಅದ್ರ ಪಕ್ಕ ಇರೋದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾಮಿಲಿ ವ್ಲಾಗ್ಸ್. ಈಗ ಟೈಮ್ ಬಂದು 9:15. ನಾನಿವಾಗ ವೆಜ್ ಕುರ್ಮಾ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಏನಾದರೂ ದೋಸೆ ಚಪಾತಿ ಏನಾದರೂ ಬೆಳಗ್ಗೆ ಮಾಡ್ತೀನಿ ಅಂತ ಅಂದಾಗ ನೈಟೇ ಪಲ್ಯಗಳು ರೆಡಿ ಮಾಡ್ಕೊತೀನಿ. ಯಾಕೆಂದರೆ ಬೆಳಗ್ಗೆ ನನಗೆ ಅಟ್ ಅ ಟೈಮ್ ಎಲ್ಲನೂ ಮಾಡೋಕ್ಕಾಗಲ್ಲ. ಅವರಿಬ್ಬರು ಸ್ಕೂಲ್ ಕಳಿಸೋದು 8:50ಗೆ ಕಳಿಸ್ಬೇಕು, ಬೇಗ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ನೈಟೇ ಪಲ್ಯಗಳು ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಇವತ್ತು ನಾಳೆ ದೋಸೆ, ಅದಕ್ಕೋಸ್ಕರ ವೆಜ್ ಕುರ್ಮಾ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೆ. ಯೂಟ್ಯೂಬ್ ನೋಡಿಕೊಂಡು ಅದೇ ತುಂಬ ಈಸಿ. ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಟ್ರೈ ಮಾಡಿದೆ ಈಸಿ ರೆಸಿಪೀಸ್ಗಳನ್ನ. ಯಾವುದಾದ್ರು ಕಷ್ಟಪಟ್ಟು ರೋಸ್ಟ್ ಮಾಡಬೇಕು, ಸಪ್ರೇಟಾಗಿ ಇಟ್ಕೋಬೇಕು, ಇದು ಸಪ್ರೇಟಾಗಿ ಆ ಥರದ್ದೆಲ್ಲ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಈಸಿ ರೆಸಿಪೀಸ್ ಮಾತ್ರ ಟ್ರೈ ಮಾಡ್ತೀನಿ. ಸೊ ಇವತ್ತು ವೆಜ್ ಕುರ್ಮಾ ಟ್ರೈ ಮಾಡ್ತಾಯಿದ್ದೀನಿ. ಗ್ರೀನ್ ಪೀಸ್ ಇತ್ತು, ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಮಾಡುವ. ವೆಜ್ ಕುರ್ಮಾ ಮಾಡೋಕ್ಕೆ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ, ಗ್ರೀನ್ ಪೀಸ್ ಮೇನು. ಇದು ರುಬ್ಕೊಳ್ಳೋಕ್ಕೆ ಟೊಮ್ಯಾಟೊ ಹಾಕೊಬಿಡ್ತೀನಿ. ಪುದೀನ ಸೊಪ್ಪು, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಇದನ್ನು ರುಬ್ಕೊಬಿಡ್ಬೇಕು. ಈಗ ನಾನು ಕ್ಯಾರೆಟ್ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ನನಗೆ ಕ್ಯಾರೆಟ್ ಹಸಿ ತಿನ್ನೋದು ಇಷ್ಟ. ಈಗ ಹಂಗೆ ತಿನ್ಕೊಬಿಟ್ಟೆ ಅಲ್ಲೇ ಅಷ್ಟೇ ಬೇಯಿಸಾದ್ಮೇಲೆ ತಿನ್ನೋಕ್ಕೆ ಕ್ಯಾರೆಟ್ ಇಷ್ಟ ಆಗಲ್ಲ. ಸೊ ನಾನು ಕ್ಯಾರೆಟ್ ಸ್ವಲ್ಪ ಹಾಕಿದ್ದೀನಿ, ಆಲೂಗೆಡ್ಡೆ ಹಾಕಿದ್ದೀನಿ. ಇದು ಈರುಳ್ಳಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡೆ ಆ ಥರ ಇಟ್ಟುಬಿಟ್ಟಿದ್ದೀನಿ. ಈಗ ಇನ್ನೊಂದು ಬಾಕ್ಸ್ ಏನು ಮಾಡೋದು ಅಂತ. ಈಗ ಇದನ್ನು ರುಬ್ಕೊಬಿಡೋಣ. ರುಬ್ಬಿ ಆಯಿತು. ಎಣ್ಣೆ ಹಾಕ್ಕೊಳ್ಳೋಣ. ಇದು ರೈಸ್ ಬ್ರ್ಯಾಂಡ್ ಹಾಕಿದ್ರೆ ಸ್ವಲ್ಪ ಬ್ರೌನಿ ಕಲರ್ ಇರುತ್ತೆ. ರೈಸ್ ಬ್ರ್ಯಾಂಡ್ ಆಯಿಲು. ಸನ್ಫ್ಲವರ್ ಆದರೆ ಸ್ವಲ್ಪ ವಾಟರ್ ಕಲರ್ ಇರುತ್ತೆ. ಇದು ರೈಸ್ ಬ್ರ್ಯಾಂಡ್ ಆಯಿಲು. ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಬಟರ್ ಹಾಕಬೇಕು ಲಾಸ್ಟಲ್ಲಿ, ನಾಳೆ ಬೆಳಗ್ಗೆ ತರಿಸಾಕ್ತೀನಿ ಬಟರ್. ಈಗ ಇದಕ್ಕೆ ನಾನು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಹೇಳಿಲ್ಲ, ಮರ್ತೇ ಬಿಟ್ಟಿದ್ದೀನಿ. ನಾನು ಆಲ್ರೆಡಿ ರುಬ್ಬಿ ಅದ್ರಿಗೆ ಹಾಲು ತೆಗೆದಿಟ್ಟಿದ್ದೆ, ನಾನು ಹೇಳೋದೇ ಮರ್ತುಬಿಟ್ಟೆ. ಮೇನ್ಲಿ ಕಾಯಿ ಹಾಲು. ಇದು ಕಾಯಿನ ರುಬ್ಬಿ ಅದರಲ್ಲಿ ಹಾಲನ್ನ ಸೋಸಿ ಇಟ್ಟಿದ್ದೀನಿ. ಕಾಯಿ ಹಾಲು ಅದನ್ನು ಲಾಸ್ಟಲ್ಲಿ ಹಾಕೋದು. ಈಗ ಎಣ್ಣೆ ಕಾದಿದೆ ಅಂತ ಅಂದ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪನ್ನು ಹಾಕೋತಿದ್ದೇನೆ. ಕಾದಿದೆ. ಈಗ ಇದಕ್ಕೆ ಚಾಪ್ ಮಾಡಿರುವ ಆನಿಯನ್, ಇದಕ್ಕೆ ರುಬ್ಬಿರುವಂತಹ ಮಸಾಲವನ್ನು ಸೇರಿಸಬೇಕು. ಅವಳು ನೋಡಿದ್ರೆ ಸ್ವಲ್ಪ ಮಸಾಲ ಸೇರಿಸಿದ್ರು, ನಾನು ನೋಡಿದ್ರೆ ಇಷ್ಟೊಂದು ಮಸಾಲ ಸೇರಿಸ್ತಾ ಇದ್ದೀನಿ ಅನ್ನಿಸ್ತಾ ಇದೆ ನನಗೆ. ಮೋಸ್ಟ್ಲಿ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಜಾಸ್ತಿ ಅನ್ನಿಸ್ತಾ ಇದೆ ಅನಿಸುತ್ತೆ. ಸ್ವಲ್ಪ ನೀರು ಜಾಸ್ತಿ ಆಗಿರೋದ್ರಿಂದ ಶುಂಠಿ ಎಲ್ಲ ನೀಟಾಗಿ ಇದಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಇನ್ನೊಂದು 5 ನಿಮಿಷ ಕುಕ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ. ಈ ರೆಸಿಪಿ ಚೆನ್ನಾಗಿ ಬಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ವಾ, ಹಾಗಾಗಿ. ಈಗ 5 ನಿಮಿಷ ಕುಕ್ ಆದಮೇಲೆ ಇದಕ್ಕೆ ಅವರು ಪೌಡರ್ಗಳ ಆ್ಯಡ್ ಮಾಡಿಕೊಂಡು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್. ಬಟ್ ನಾನು ಅದು ಯಾವುದು ಯೂಸ್ ಮಾಡ್ತಾಯಿಲ್ಲ, ನಾನು ನಮ್ಮ ಮನೆ ಮಸಾಲನೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆಲ್ಲ ಕಂಪೇರಿಟಿವ್ಲಿ ಇದು ಬೆಸ್ಟು. ನಂದು ಮನೆ ಮಸಾಲ ಪೌಡರ್ ತುಂಬ ಚೆನ್ನಾಗಿದೆ. ಸೊ ನಾನು ಹಾಗಾಗಿ ಅದನ್ನು ನನ್ನ ಮನೆ ಮಸಾಲ ಪೌಡ್ರನ್ನೇ ಹಾಕೋತೀನಿ. 1-2 ಸ್ಪೂನು. ಹಾಕಿ ಇವಾಗ ಮಿಕ್ಸ್ ಮಾಡಿ ಇದೊಂದು 2 ಮಿನಿಟ್ಸ್. ಈಗ ಇದಕ್ಕೆ ಒಂದೊಂದೇ ವೆಜಿಟೇಬಲ್ಸ್ನ ಹಾಕಿಬಿಡೋಣ. ಫಸ್ಟಿಗೆ ನಾನು ಗ್ರೀನ್ ಪೀಸ್ನ ಹಾಕೋತೀನಿ, ನೋಡ್ಕೊಂಡು ಹಾಕೋತೀನಿ. ಇಷ್ಟೊಂದು ಬೇಡ ಅನ್ನಿಸ್ತೈತೆ ನನಗೆ, ಇಷ್ಟಿರಲಿ. ಲೋಕಿಗೂ ಗ್ರೀನ್ ಪೀಸ್ ಇಷ್ಟ, ನಮ್ಮನೆಲ್ರಿಗೂ ಗ್ರೀನ್ ಪೀಸ್ ಇಷ್ಟ. ಬೀನ್ಸ್ನ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಹಚ್ಚಿಬಿಟ್ಟಿದ್ದೀನಿ. ಕ್ಯಾರೆಟ್ ಆ್ಯಂಡ್ ಆಲೂಗೆಡ್ಡೆ. ವೆಜಿಟೇಬಲ್ಸ್ ಕಲರ್ಸ್ಗಳು ನೋಡೋಕ್ಕೆ ಚೆಂದ ಒಂಥರ. ಪಾತ್ರೆ ಒಳಗೆ ಈಗ ನೋಡೋಕ್ಕೆ ಚೆಂದ ಕಾಣಿಸ್ತೈತೆ. ಈಗ ಇದಾಕ್ಬಿಟ್ರೆ ಸ್ವಲ್ಪ ಕಲರ್ ಡಿಮ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಈಗ ನಾನು ಕೊಕೊನಟ್ ಆಯಿಲ್ ಹಾಕ್ಬಿಟ್ರೆ ಈ ಕಲರ್ ಸಖತ್ತಾಗಿ ಕಾಣಿಸ್ತೈತೆ.
ಇನ್ನೂ ಸ್ವಲ್ಪ ಪೀಸ್ ಹಾಕ್ಬಿಡ್ಲ, ಇನ್ನಿಷ್ಟು ಉಳಿದಿದೆ, ಇನ್ನು ಹಾಕ್ಬಿಡ್ತೇನೆ ಅದ್ರಲ್ಲಿ. ಮಿಸ್ ಮಾಡಿದ್ದೀನಿ ಆ ವಿಡಿಯೋ ಒಂದ್ಸಲ ನೋಡಿದ್ದೆ ಅಷ್ಟೇ, ಅದು ಶಾರ್ಟ್ಸ್ ನೋಡಿದ್ದು, ನಾನು ವಿಡಿಯೋ ನೋಡಿಲ್ಲ. ಶಾರ್ಟ್ಸ್ ನೋಡಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಇದೊಂದು 2 ಮಿನಿಟ್ಸ್ ಕುಕ್ ಆಗಲಿ, ಮುಚ್ಚಿಟ್ಬೇಡ. 2 ಮಿನಿಟ್ಸ್ ಕುಕ್ ಆಯಿತು. ಈಗ ಇದಕ್ಕೆ ನಾವು ಕಾಯಲ್ಲಿ ಹಾಕೋಬೇಡ. ಕಾಯಿಗೆ ಸ್ವಲ್ಪ ಜಾಸ್ತಿನೇ ರುಬ್ಕೊಂಡ್ಬಿಟ್ನೇನೋ ಅಂತ ಅನ್ನಿಸ್ತೈತೆ. ನಾನು ಸ್ವಲ್ಪ ಕಾಯಿ ಪ್ರಿಯೆ, ಕಾಯಿ ಜಾಸ್ತಿ ತಿನ್ನೋದು. ಯಾವುದೇ ಪಲ್ಯಕ್ಕಾಗಲಿ ಕಾಯಿ ಜಾಸ್ತಿ ಯೂಸ್ ಮಾಡ್ತೀನಿ. ಆ ಗ್ರೀನ್ ಪೀಸ್ ಇದೆಯಾ, ಗ್ರೀನ್ ಕಲರ್ ಒರಿಜಿನಲ್ಲು. ಪಾತ್ರೆ ನೋಡಿ ಅಡುಗೆ ಮಾಡ್ತೇನೆ, ಕ್ಯಾಮ್ರಾ ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. 2 ಮಿನಿಟ್ಸ್ ಬೇಗ ಬಿಟ್ಬಿಡೋಣ. ಇದೊಂದು ಸ್ವಲ್ಪ ಆವಾಗಲೇ ಜಾರ್ ತೊಳೆದು ಹಾಕಿರಲಿಲ್ಲ, ಅದನ್ನು ಹಾಕ್ಬಿಡ್ತೀನಿ. ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮಿಷ ಬೇಯಲಿ. ನಾನಿವಾಗ ಟೇಸ್ಟ್ ಬೆಂದಿದೆಯಾ ವೆಜಿಟೇಬಲ್ಸ್ ಅಂತ ತಿಂದು ನೋಡಿದೆ, ಉಪ್ಪೇ ಹಾಕಿಲ್ಲ. ಹಂಗೆ ಅಡುಗೆ ಮಾಡ್ತಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ ಉಪ್ಪು ಹಾಕೋದು. ಉಪ್ಪು ಹಾಕುವ, ಉಪ್ಪು ಹಾಕದೆ ಮರ್ತ್ಬಿಟ್ಟಿದ್ದೀನಲ್ಲ. ಏನು ಹೇಳೋದು ನನಗೆ, ಉಪ್ಪು ಹಾಕದೆ ಮರ್ತ್ಬಿಟ್ಟಿದ್ದೀನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇಷ್ಟೆಲ್ಲ ಹಾಕಿ ಉಪ್ಪು ಹಾಕಿಲ್ಲ ಅಂದರೆ ತಿನ್ನೋಕ್ಕಾಗತ್ತಾ? ಫೈನಲಿ ಆಗಿದೆ. ಇದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ರೆ ಮುಗಿತು, ಫಿನಿಶ್. ಇವಾಗ ನಾನು ಬೆಳಗ್ಗೆಗೆ ದೋಸೆ ಜೊತೆ ವಿತ್ ವೆಜ್ ಕುರ್ಮಾ ಜೊತೆ ಸಿಗ್ತೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್. ಅದು ಗೊಜ್ಜು ಟೇಸ್ಟ್ ಪಾನಿಪುರಿದು ಮಸಾಲೆ ಥರ ಆಯ್ತಾ? ಮತ್ತೆ ಚೆನ್ನಾಯ್ತಾ ಆಮೇಲೆ? ಫುಲ್ ಪಲ್ಯ ಕಲಿ ಮಾಡಬೇಕು ಆಯಿತಾ? ಮಕ್ಕಳಿಗೆ ಇಷ್ಟ ಆಯಿತು, ನಾನಿನ್ನೂ ಟೇಸ್ಟ್ ಮಾಡಿಲ್ಲ. ಇವಾಗ ದೋಸೆ ಹಾಕ್ತಾ ಇದ್ದೀನಿ. ಅವ್ರಿಗೆ ತಿಂಡಿ ಕೊಟ್ಟೆ, ಅಲ್ಲೇ ರೆಡಿ ಆಗೋರೆ ಸ್ಕೂಲಿಗೆ. ಇನ್ನು ದೋಸೆ ಹಾಕ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ತಿನ್ನಬೇಕು. ಈಗ ಟೇಸ್ಟ್ ಮಾಡುವ ಹೇಗಾಗಿದೆ ಎಂದು. ಹೌದು, ಪಾನಿಪುರಿ ಮಸಾಲ ಇರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಥರ ಅನ್ನಿಸ್ತಾ ಇದೆ. ಚೆನ್ನಾಗೈತೆ. ಗ್ರೀನ್ ಪೀಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ, ನಾನು ಬಿರಿಯಾನಿ ಮೊನ್ನೆ ಮಾಡಿದಾಗ ಬಿರಿಯಾನಿಗೂ ಹಾಕಿದ್ದೆ. ಇವಾಗ ಸೀಸನ್ ಗ್ರೀನ್ ಪೀಸು ಸಖತ್ತಾಗೈತೆ. ಮೇಲ್ಗಡೆ ಬಟರ್ ಹಾಕೋದು ಮರ್ತೋಯ್ತು ನಾನು. ಇನ್ನೂ ಬಟರ್ ಹಾಕಿದ್ರೆ ಹೋಟೆಲಲ್ಲಿ ಸಿಗುತ್ತಲ್ಲ ಕುರ್ಮಾ, ಆ ಟೇಸ್ಟ್ ಇದೆ. ನಾಳೆ ಪೂರ್ವಿ ಬರ್ಡೇ ಇತ್ತು. ಸೊ ಅವನು ಸ್ಕೂಲಿಗೆ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಚಾಕ್ಲೇಟ್ಸ್ ಬೇಕು ಅಂತ ತೊಗೊಳಕ್ಕೆ ಹೋಗ್ತಾ ಇದ್ವಿ. ತಡೆ ಹಾಗೆ ಅಸಿಸ್ಟ್ ಚಾಕ್ಲೇಟ್ ಬೇಕಂತೆ ನೋಡಿ ಗಾಯ್ಸ್, ನನ್ನ ಬರ್ಡೇ ನಾಳೆ ಅಂತ ಎಲ್ಲರೂ ಇವಾಗಲೇ ಲೇಟಿಂಗ್ಸ್ ಹಾಕೋಬಿಟ್ಟಿದ್ದಾರೆ. ನನ್ನ ಬರ್ಡೇ ಅಂತ ನೋಡಿ ಹೇಗಿದೆ ಲೈಟಿಂಗ್ಸ್. ಶಿವ ಶಿವ ಶಿವ. ಇನ್ನು ಮುಂದೆ ನೋಡಿ ನೋಡಿ ಹೇಳ್ತೀನಿ, ಇನ್ನು ಮುಂದೆ ಅದು ಬಂದ್ವಿ ಹಿಡ್ಕೊಳ್ಳಿ. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಯಾಕೆ ಕೇಕ್ ಬೇಕು ನೋಡು ಪುರ್ವಿ. ಜನ ಬರ್ಡೇ ಕೇಕ್ ತಿನ್ನಿಸ್ತಾ ಇದ್ದೀನಿ ನಿಂಗೆ. ನೋಡು, ಚಾಕ್ಲೇಟ್ ಎಲ್ಲ ತಗೊಂಡಾಯಿತು.
ಪಾಪ ಅಮಲು ಅಲ್ಲಿ ಮನೆಗೆ ಬಂದ್ಬಿಟ್ಟು ಹೇಳ್ಬೇಡ. ಚಾಕ್ಲೇಟೇ ಬೇಕು ಅಂತ ಇಲ್ಲಿ ಗಂಟೆ ಹುಡ್ಕೊಂಡು ಬೇಕ್ರಲ್ಲಿ ಯಾವುದೋ ಒಂದು ಕೊಡ್ಬೋದಾಗಿತ್ತು. ಅಷ್ಟಿಷ್ಟೇ ಬೇಕು ಅಂತ ಬಂದ. ಹೊಟ್ಟೆ ಮಾತ್ರ ಕಾಣಿಸುತ್ತೆ, ಕೈಕಾ ಸಣ್ಣ ಹೊಟ್ಟೆ ಬಣ್ಣ ಹೊಟ್ಟೆ ಬಂತು. ಅವನಿಗೆ ಅವನ ಫ್ರೆಂಡ್ಸು ಗಿಫ್ಟ್ ಕೊಟ್ಟವ್ರಂತೆ ಬರ್ಡೇಗೆ. ಇವನು ಮಾತ್ರ ಯಾರ ಬರ್ಡೇಲೂ ಗಿಫ್ಟ್ ಕೊಟ್ಟಿಲ್ಲ. ನೀನು ಯಾರು ಕೊಟ್ಟಿದ್ಯೇನೋ? ಪಾಪ ಅವ್ರು ಕೊಟ್ಟಿದ್ದಾರೆ. ಇದು ಯಾರು ಕೊಟ್ಟಿದ್ದು? ಇದೇ ನಾಯಿ ಉಂಟ. ಇದು ಯಾರು ಕೊಟ್ಟಿದ್ದು? ಇದು ಗೋಕುಲ್ ಕೊಟ್ಟಿದ್ದು. ಇವೆರಡು ಗೋಕುಲ ಕೊಟ್ಟಿರೋದು. ಹೌದೇ, ಒಂದು ಗಿಫ್ಟ್ ಇಸ್ಕೋಬೇಕಾಗಿತ್ತು, 2 ಗಿಫ್ಟ್ ಯಾಕೆ ಇಸ್ಕೊಂಡೆ? ಬೇಡ ಅನ್ಬೇಕಾಗಿತ್ತು. ಆಮೇಲೆ ನಾಳೆ ಪ್ರವಾತ್ ಕೊಡ್ತಾರಂತೆ, ಕೊಡ್ತೀನಿ. ಬೇಡ ಅನ್ಬೇಕಾಯ್ತು. ನೀನು ಕೊಟ್ಟಿದ್ಯಾ? ನೀನು ಕೊಟ್ಟಿಲ್ಲ ತಾನೆ. ಹಾಂ, ಡ್ರೆಸ್ ನಿಂತ್ಕೊ ನೋಡೋಣ ವಿಡಿಯೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋಗೆ. ನೀಟ್ ಆಲೆ ನೋಡು, ಆಲೆ ಏನು ನಾ ಏನು ಕಳಿಸಿದ್ದೀನಿ. ನಾನೇನು ಮಾಡಿದೆ? ಅವ್ರು ತುಳಿ ಬೇಡ ಅಂತ ಪೆದ್ದ ಅಂತರ ಆಡ್ಬೇಡ. ಟಚ್ ಮಾಡ್ಬಿಡಿ ನೀವು, ಹೊಸ ಬಟ್ಟೆ ಅಂತ. ಫಸ್ಟ್ ಬೆಂಚ್ ಆದಿತ್ಯನ ಪಕ್ಕ. ಫಸ್ಟ್ ಬೆಂಚ್ ಎಲ್ಲ ಇದೆಯಾ? ಎಲ್ಲ ಮತ್ತೆ ಐಟು ಹಿಂದೆ ಕೂರಿಸ್ತಾರೆ ಅಂತ ಇದೆ, ಅದೇ ಫಸ್ಟ್ ಬೆಂಚ್ ಹಾಕ್ಬಿಟ್ಟವ್ರ. ನಮ್ಮ ಅಮ್ಮಲು ನಂದು ಒಂದೇ ಪಾಪ, ಎಲ್ಲಾದ್ರಲ್ಲೂ ಹಿಂದೆ ಐಟ್ ಇದೀವಿ ಅಂತ. ನಾನು ಓದ್ಬೇಕಾದ್ರೆ ಎಲ್ಲಾದ್ರಲ್ಲೂ ಹಿಂದೆ ಐಟ್ ಇದ್ದೀನಿ ಅಂತ ಯಾವಾಗಲೂ ಹಿಂದೆ ನಿಲ್ಸೋರು. ಸ್ವಲ್ಪ ಹುಡುಗ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ನಾವು, ಯಾಕಂದರೆ ಟೆಸ್ಟ್ ನಡೀತಾ ಇತ್ತು. ಇಲ್ಲಿದ್ರೆ ಒಂದು 22 ಜನವರಿ ಹುಟ್ಟಿರೋದು. ನಾವು 22 ಆದಮೇಲೆ ಸೆಲೆಬ್ರೇಟ್ ಮಾಡೋದು, ಯಾಕೆಂದರೆ ಅವ್ನು 22 ನೈಟ್ 11:39 ಹುಟ್ಟಿದ್ದು. ಇನ್ನೊಂದು 20 ಮಿನಿಟ್ಸ್ ಹೋಗಿದ್ರೆ ಅವನು 23ಗೆ ಸೇರ್ಕೋತಾ ಇದ್ದ. ಸೊ ಅದಕ್ಕೆ ನಾವು 22 ಮಾಡಲ್ಲ. ಸ್ಕೂಲಲ್ಲಿ ನಾವು ಡೇಟ್ ಕೊಟ್ಟಿರ್ತೀವಲ್ಲ, ಸೊ ಅವತ್ತೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅವತ್ತೇ ಒಂದು ಚಾಕ್ಲೇಟ್ ಎಲ್ಲ ತೊಗೊಂಡು ಹೋಗ್ತಾನೆ. ಈ ಸಲ ಕೇಕ್ ಕಟಿಂಗ್ಸ್ ಏನು ಮಾಡಿಸ್ಲಿಲ್ಲ, ಅವನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವನು ದೊಡ್ಡವನಾಗ್ತಾ ಇದ್ದಾನಲ್ಲ, ಅಂದರೂ ಆಸೆ ಇರುತ್ತೆ ಪಾಪ. ಹೇಳಿಲ್ಲ, ಬೇಡ ಟೆಸ್ಟ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ದ. ಅವ್ರಪ್ಪಂಗಾದ್ರು ನೈಟ್ ಕೇಳಿದ್ರು ಕೇಕ್ ತೊಗೊಂಬಲ್ಲ ಅಂತ, ಅವನೇ ಬೇಡ ಅಂತ ಹೇಳ್ದ. ಸೊ ಸೆಲೆಬ್ರೇಟ್ ಮಾಡಿಲ್ಲ. ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಇದು ಸಬ್ಸ್ಕ್ರೈಬ್ ಮೈ ಚಾನಲ್ ರಂಜನವನ ಫ್ಯಾಮಿಲಿ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಸಾಂಬಾರು ಮಾಡಬೇಕು, ಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ರೇಖಾ ಅಡುಗೆ ರೇಖಾ ಕಿಚನ್ ಏನೋ ಇರ್ಬೇಕು ಸದ್ರಿ, ಅಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಮಾಡಿದ್ದೇ ಮಾಡ್ತಾ ಇರಬೇಕು. ಉಪ್ಪು ಸಾಂಬಾರು, ಮಸೊಪ್ಪು, ತರಕಾರಿ ಸಾಂಬಾರು, ಇದು ಸೇಮ್ ಟು ಸೇಮ್ ಇರುತ್ತೆ. ಏನಾದರೂ ಬೇರೆ ಬೇರೆ ತಿನ್ನಬೇಕು ಅಂತ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಸಾಂಬಾರು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಮೊನ್ನೆ ಒಂದು ಯಾವುದೋ ಹೆಸರು ಕಾಳು ಸಾಂಬಾರು ಮಾಡಿದ್ದೆ. ಅಂದರೆ ಅದೇನಂದರೆ ಹೆಲ್ದಿ, ಯಾವುದೇ ಮಸಾಲ ಪೌಡ್ರ್ ಇಲ್ಲ, ಏನಿಲ್ಲ. ಆ್ಯಕ್ಚುಲಿ ಮಸಾಲ ಪೌಡ್ರ್ ಜಾಸ್ತಿ ತಿನ್ನಬಾರ್ದು. ಚೆನ್ನಾಗಿತ್ತು, ಲೋಕಿಗೆ ಇಷ್ಟ ಆಯಿತು ಅದು. ನಮಗೇನಾದರೂ ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಇದೆ ಅಂದರೆ ಅದು ಎಲ್ದಿ ಇದೆ ಅಂತಲೇ ಅರ್ಥ. ಸೊ ಇವತ್ತೊಂದು ಸಾಂಬಾರು ಟ್ರೈ ಮಾಡ್ತಾಯಿದ್ದೀನಿ, ಕಾಯಿ ಸಾಂಬಾರು. ಈಗ ಮಾಡಬೇಕು. ಬಾಯ್.